ಸಂಕ್ರಮಣಕ್ಕೆ ಎಲ್ಲಾರು ಅಡ್ಡಾಡಕ್ಕೆ ಹೋಗಲಿಲ್ಲ ಅಂದ್ರೆ ಸಂಕ್ರಮಣ ಹೆಂಗೆ ಕಂಪ್ಲೀಟ್ ಆಕತ್ರಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಹೆಂಗದಿರಿ ಎಲ್ಲರೂ? ಇವತ್ತು ನಾವು ಸಂಕ್ರಮಣಕ್ಕೆ ಅಡ್ಡಾಡಕ್ಕೆ ಹೋಗಿವ್ರಿ. ಎಲ್ಲಿ ಹೊಂಟೀವಂದ್ರೆ ಸೊಗಲ್ಗೆ ಹೊಂಟೀವಿ. ಬಂದ ನಮ್ಮ ಸಾನುಗೆ ನಾನು ಫಲಾನು ಎರದ್ನಿ. ಇವತ್ತು ನೋಡ್ರಿ ಬೆಳಿಗ್ಗೆ ಎದ್ದು ಸಂಕ್ರಮಣದೊಂದು ಮಸ್ತ್ ಪಕ್ಕಿ ರಂಗೋಲಿ ಹಾಕಿದನು. ಕಲರ್ ತೊಗೊಂಬಂದಿನಿ, ಮಹೇಶ ಮರ್ತು ಬಂದಿದ್ದ. ರಂಗೋಲಿ ಹಾಕಿ ಜಳಕ ಮಾಡಿ ಬಂದ, ಹೊಚ್ಚಲ ಎಲ್ಲ ಪೂಜೆ ಮಾಡಿ, ತುಳಸಿ ಗಿಡ ಪೂಜೆ ಮಾಡಿ, ಸೂರ್ಯಾಗನು ಅರ್ಘ್ಯ ಅರ್ಪಿಸಿ, ಆಮೇಲೆ ಪೂಜೆ ಮಾಡಿ ಎಲ್ಲ ಊಟಕ್ಕದು ಎಲ್ಲ ರೆಡಿ ಮಾಡ್ಕೊಂಡ್ರಿ. ನೋಡ್ರಿ ಇವೆಲ್ಲ ನಮ್ಮ ದೇವ್ರುಗಳು. ಎಲ್ಲ ದೇವ್ರಿಗೂ ಪೂಜೆ ಮಾಡೀನಿ. ಇನ್ನೂ ಅಡುಗೆ ಮಾಡಿರಲಿಲ್ಲ, ಸೊ ಹಾಗಾಗಿ ಬಾಳೆಹಣ್ಣು ನೈವೇದ್ಯಕ್ಕೆ ಇಟ್ಟೀನಿ. ಆಮೇಲೆ ಅಡುಗೆ ಎಲ್ಲ ಮಾಡಿ ಎಲ್ಲ ಡಬ್ಬಿ ಕಟ್ಕೊಂಡು ಎಲ್ಲ ರೆಡಿಯಾಗಿ ಹೊಂಟು ನೋಡ್ರಿ. ಅಂತೂ ಭಾಳ ಇತ್ತು ರೀ. ಗಾಡಿಗಳು ಭಾಳ ಅದಾವ ಅಂದ್ರೆ ಗದ್ಲು ಭಾಳ ಇರ್ತೈತಿ. ಜನನೂ ಸಿಕ್ಕಾಪಟ್ಟೆ ಜನ ಇದ್ರು. ಇದೆ ನೋಡ್ರಿ ಎಂಟ್ರೆನ್ಸ. ಇಲ್ಲಿಂದ ಮೆಟ್ಲುಗಳು ಸ್ಟಾರ್ಟ್ ಆಗ್ತಾವೆ. ಮೆಟ್ಲು ಹತ್ಕೊಂಡು ಮ್ಯಾಲೆ ಹೋಗಬೇಕು. ಇಲ್ಲಿ ನೀರು ಬೀಳ್ತೈತ್ರಿ. ಎಷ್ಟು ಚಂದ ನೋಡಾಗೆಲ್ಲ ಮಸ್ತ್ ಐತ್ರಿ ಇದು ಸೊಗಲ. ನೋಡ್ರಿ ಸೋಮೇಶ್ವರ ದೇವಸ್ಥಾನ. ಗದ್ಲು ಭಾಳ ಇತ್ತು, ಹಾಗಾಗಿ ಜಾಸ್ತಿ ಫೋಟೋನು ತೆಗಿಯೋಕ್ಕಾಗಲಿಲ್ಲ, ವಿಡಿಯೋನು ಮಾಡೋಕ್ಕಾಗಲಿಲ್ಲ. ಇದು ಶಿವ ಪಾರ್ವತಿ ದೇವಸ್ಥಾನ ನೋಡ್ರಿ. ಎಲ್ಲ ಭಾಳ ಜನ ಇದ್ದರು ನೋಡ್ರಿ. ಎಷ್ಟು ಚಂದ ಅಲಂಕಾರ ಮಾಡಿದಾರೋ. ಈ ಕಡೆ ಸ್ನಾನ ಮಾಡೋದಿತ್ತು ರೀ, ಹುಡುಗರಿಗೊಂದು ಕಡೆ ಹುಡುಗ್ಯಾರಿಗೊಂದು ಕಡೆ. ಇದೊಂದು ವ್ಯವಸ್ಥೆ ಭಾಳ ಚಲೋ ಐತಿ ಇಲ್ಲಿ. ಇಲ್ಲಿಂದ ಮ್ಯಾಲೆ ಹತ್ತಿ ಹೊಂಟು ರೀ. ನೋಡ್ರಿ ಮ್ಯಾಲೂ ಸಿಕ್ಕಾಪಟ್ಟೆ ಜನ ಕುಂತಾರು. ಹತ್ತಿ ಹೋದ್ರೆ ಒಂದು ದೇವಸ್ಥಾನ ಐತ್ರಿ. ನಮ್ಮ ಸಾನೂನ್ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ ನಮ್ಗೆ, ಯಾಕಂದ್ರೆ ಕಲ್ಲು ಸ್ವಲ್ಪ ಹೈಟ್ ಇದ್ದು. ಅದಕ್ಕೆ ನಾನು ಹೆಂಗೆ ನಮಸ್ಕಾರ ಮಾಡ್ತಾಳೆ ನೋಡ್ರಿ. ದೂರ ಇದ್ದೇವ್ರಿಗೆ ಕೈ ಮುಗಿತಾಳು, ಸನೇಕಿದ್ರೆ ಮುಟ್ಟು ನಮಸ್ಕಾರ ಮಾಡ್ತಾಳು ನೋಡ್ರಿ. ಇವತ್ತು ನಾನು ಅಡುಗೆ ಏನೇನು ಮಾಡ್ಕೊಂಬಂದೀನಿ ಅಂಥೇಳಿ. ಟೇಸ್ಟೂ ಮಸ್ತ್ ಇತ್ತು. ಬೆಳಿಗ್ಗೆ 7 ಗಂಟೆಗೆ ಎದ್ದೆಲ್ಲ ಅಡುಗೆ ಮಾಡಿದ್ನಿ. ನಮ್ಮ ಸಾನೂ ಮೊಸರನ್ನ ತಿನ್ನತ್ತಾಳು. ಇನ್ನು ಖಾರ ತಿನ್ನಂಗಿಲ್ಲ ಜಾಸ್ತಿ, ಸೊ ಅದಕ್ಕೆ ಮೊಸರನ್ನ ತಿನ್ಕೊತ ಕುಂತಾಳು. ಎಲ್ಲ ಮುಗಿಸ್ಕೊಂಡು ಅಡ್ಡಾಡಿ ಕಲ್ಲಂಗಡಿ ಅಂತ ತೊಗೊಂಡು ತಿನ್ಕೊಂತ ವಾಪಸ್ ಮನೆಗೆ ಬಂದು ರೀ. ಮನೆಗೆ ಬಂದು ನಮ್ಮ ಸಾನುಗೆ ಫಲ ಹಿರಿಯಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ನೋಡ್ರಿ. ಎಲ್ಲ ರೆಡಿ ಮಾಡ್ಕೊಂಡೇನಿ. ಬಾರಿಕಾಯಿ, ಬಾಳೆಹಣ್ಣು, ಬೆಲ್ಲ, ಹೂವು, ಕಾಯಿನ, ಆಮೇಲೆ ಕೆಂಪಾರತಿ ಎಲ್ಲ ರೆಡಿ ಮಾಡ್ಕೊಂಡು ನಮ್ಮ ಸಾನುಗೆ ಅರಿಶಿನ ಕುಂಕುಮ ಹಚ್ಚಿ ಎಲ್ಲನೂ ಆಕಿ ಕೈಯಿಂದ ಮುಟ್ಟಿಸಿ ಆಮೇಲೆ ಪಲ್ಯ ಎರಿತೀನಿ.
3 ಸಲ ಪಲಾಯ ಎರದ್ಮೇಲೆ ಇಲ್ಲೇ ಕೆಂಪಾರತಿ ಮಾಡತ್ತೇನೆ ರೀ. 3 ಸತಿ ಬಲಗಡೆ, 3 ಸತಿ ಎಡಗಡೆ, ಆಮೇಲೆ ಮ್ಯಾಲಿಂದ ಕೆಳಗೆ ಮಾಡೋದು ದೃಷ್ಟಿನೂ ಹೋಗ್ತದೆ. ಇದಾದ್ಮೇಲೆ ನಾನು ಮತ್ತು ಅದೊಂದು ದೃಷ್ಟಿ ತೆಗಿತೀನಿ. ಅದಕ್ಕೆ 9 ಅಕ್ಕಿ ಕಾಳು, 9 ಹೆಸರು ಬ್ಯಾಳೆ, 9 ಉದ್ದಿನ ಬ್ಯಾಳೆ, 1 ಕಾಯಿನು, ಎಳ್ಳು ಮತ್ತು ಬಿಳಿ ಸಾಸಿವೆ ತೊಗೊಂಡು ನಮ್ಮ ಸಾನುಗೆ ದೃಷ್ಟಿ ತೆಗಿತೀನಿ. ಇದನ್ನು 3 ಸತಿ ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ಮಾಡಿ 3 ಸತಿ ಮ್ಯಾಗಿಂದ ಕೆಳಗೆ ಮಾಡಿ ಹೊರಗೆ ಬಿಸಾಕೋದು, ಇಲ್ಲಾಂದ್ರೆ ಬೆಂಕಿ ಒಳಗೆ ಹಾಕೋದು. ನಾನು ಬೆಂಕಿ ಒಳಗೆ ಹಾಕಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.